ನಮ್ಮ ಯಜಮಾನರು ಕೆ ಶಿವರಾಮ್ ಅವರು ಕಟ್ಟಿದಂತ ಈ ಛಲವಾದಿ ಮಹಾಸಭಾನ ನಾನು ಮುಂದುವರಿಸ್ಕೊಂಡು ಹೋಗ್ಬೇಕು. ನಾನು ನನ್ನ ಆ ಜಾಗದಲ್ಲಿ ಕೂರಿಸಿರೋ ನನ್ನ ಮಹಾ ಬಂಧುಗಳಿಗೆ ಎಲ್ಲರಿಗೂ ನಾನು ಧನ್ಯವಾದಗಳು ಹೇಳ್ತೀನಿ. ಅವ್ರಿಗೆ ಬಹುದೊಡ್ಡ ಕೆ ಶಿವರಾಮ್ ಅವ್ರಿಗೆ ಬಹುದೊಡ್ಡ ಕನಸು ಆಸೆಗಳಿತ್ತು. ನನ್ನ ಜನ ಸಂಘಟಿತರಾಗಬೇಕು, ಅವ್ರಿಗೆ ಎಲ್ಲ ಸೌಲಭ್ಯಗಳು ಸಿಗಬೇಕು ಅಂತ ಬಹುದೊಡ್ಡ ಆಸೆ ಕನಸುಗಳನ್ನೆಲ್ಲ ಹೊತ್ತಿದ್ರು. ನಮ್ಮ ಯಜಮಾನರು ಕೆ ಶಿವರಾಮ್ ಅವರು ಕಟ್ಟಿದಂತ ಈ ಛಲವಾದಿ ಮಹಾಸಭಾನ ನಾನು ಮುಂದುವರಿಸ್ಕೊಂಡು ಹೋಗ್ಬೇಕು. ನಾನು ನನ್ನ ಆ ಜಾಗದಲ್ಲಿ ಕೂರಿಸಿರೋ ನನ್ನ ಮಹಾ ಬಂಧುಗಳಿಗೆ ಎಲ್ಲರಿಗೂ ನಾನು ಧನ್ಯವಾದಗಳು ಹೇಳ್ತೀನಿ. ಅವ್ರಿಗೆ ಬಹುದೊಡ್ಡ ಕೆ ಶಿವರಾಮ್ ಅವ್ರಿಗೆ ಬಹುದೊಡ್ಡ ಕನಸು ಆಸೆಗಳಿತ್ತು. ನನ್ನ ಜನ ಸಂಘಟಿತರಾಗಬೇಕು, ಅವ್ರಿಗೆ ಎಲ್ಲ ಸೌಲಭ್ಯಗಳು ಸಿಗಬೇಕು ಅಂತ ಬಹುದೊಡ್ಡ ಆಸೆ ಕನಸುಗಳನ್ನೆಲ್ಲ ಹೊತ್ತಿದ್ರು. ನಮ್ಮ ಯಜಮಾನರು ಕೆ ಶಿವರಾಮ್ ಅವರು ಕಟ್ಟಿದಂತ ಈ ಛಲವಾದಿ ಮಹಾಸಭಾನ ನಾನು ಮುಂದುವರಿಸ್ಕೊಂಡು ಹೋಗ್ಬೇಕು. ನಾನು ನನ್ನ ಆ ಜಾಗದಲ್ಲಿ ಕೂರಿಸಿರೋ ನನ್ನ ಮಹಾ ಬಂಧುಗಳಿಗೆ ಎಲ್ಲರಿಗೂ ನಾನು ಧನ್ಯವಾದಗಳು ಹೇಳ್ತೀನಿ. ಅವ್ರಿಗೆ ಬಹುದೊಡ್ಡ ಕೆ ಶಿವರಾಮ್ ಅವ್ರಿಗೆ ಬಹುದೊಡ್ಡ ಕನಸು ಆಸೆಗಳಿತ್ತು. ನನ್ನ ಜನ ಸಂಘಟಿತರಾಗಬೇಕು, ಅವ್ರಿಗೆ ಎಲ್ಲ ಸೌಲಭ್ಯಗಳು ಸಿಗಬೇಕು ಅಂತ ಬಹುದೊಡ್ಡ ಆಸೆ ಕನಸುಗಳನ್ನೆಲ್ಲ ಹೊತ್ತಿದ್ರು. ಎಲ್ರಿಗೂ ನಮಸ್ಕಾರ. ನಾನಿವತ್ತು ಬಾಗಲಕೋಟೆಗೆ ಬಂದಿದ್ದೀನಿ. ಇಲ್ಲಿ 134ನೇ ಅಂಬೇಡ್ಕರ್ ಜಯಂತಿಯನ್ನು ನಮ್ಮ ಛಲವಾದಿ ಮಹಾಸಭಾದ ಕಾರ್ಯಕ್ರಮನ ಆಯೋಜಿಸಿದ್ರು. ನಾನು ಛಲವಾದಿ ಮಹಾಸಭಾದ ಅಧ್ಯಕ್ಷ ಆದ್ಮೇಲೆ, ರಾಜ್ಯಾಧ್ಯಕ್ಷ ಆದ್ಮೇಲೆ ನಾವು ಪ್ರತಿ ತಿಂಗಳು ನಾವು ಏನು ಮೀಟಿಂಗ್ ಮಾಡ್ತೀವಿ ಅದನ್ನ ನಾವು ಅಲ್ಲಿ ಬ್ಯಾಂಗ್ಳೂರ್ನಲ್ಲೇ ಮಾಡ್ತಾ ಇದ್ವಿ. ಆಮೇಲೆ ನಾನು ಒಂದು ತೀರ್ಮಾನ ತಗೊಂಡೆ, ನಾವ್ ಯಾಕೆ ಪ್ರತಿ ಜಿಲ್ಲೆಗಳಿಗೆ ಹೋಗಿ ನಾವು ಅಲ್ಲೇ ಯಾಕೆ ನಾವು ಮೀಟಿಂಗ್ ಮಾಡಿ ನಮ್ಮ ಬಂಧುಗಳ ಸಮಸ್ಯೆಗಳು ಏನಿದೆ ತಿಳ್ಕೊಂಡು, ಅವ್ರ ಪರಿಚಯಗಳು ಮಾಡ್ಕೊಂಡು, ಅವ್ರ ಸಮಸ್ಯೆಗಳು ಏನಿದೆ ತಿಳ್ಕೊಂಡು ನಾವು ಯಾಕೆ ಮಾಡಬಾರ್ದು ಅಂತ ನಾನು ನಾವು ಎಲ್ಲ ನಿರ್ದೇಶಕರ ಜೊತೆ ನಾನು ಮಾತಾಡಿ ಒಂದು ತೀರ್ಮಾನ ತಗೊಂಡೆ. ಎಲ್ಲರೂ ಸಲಹೆ ಮೇರೆಗೆ ನಾವು ಪ್ರತಿ ತಿಂಗಳ ಸಭೆಯನ್ನ ನಾವು ಎಲ್ಲ ಜಿಲ್ಲೆಗಳಿಗೆ ಹೋಗಿ ಅಲ್ಲೇ ನಾವು ಮೀಟಿಂಗ್ ಮಾಡ್ತಾ ಇದ್ದೀವಿ. ಇವತ್ತು ಸಹ ಬಾಗಲಕೋಟೆನಲ್ಲಿ ನಾವು ಛಲವಾದಿ ಮಹಾಸಭಾದ ತಿಂಗಳ ಸಭೆನ ನಾವು ಮಾಡಿದ್ವಿ. ನಾನು ಈ ಸಂಘಟನೆಯನ್ನ ಬಹು ಎತ್ತರಕ್ಕೆ ತಗೊಂಡು ಹೋಗ್ಬೇಕು. ನಮ್ಮ ಯಜಮಾನರು ಕೆ ಶಿವರಾಮ್ ಅವರು ಕಟ್ಟಿದಂತ ಈ ಛಲವಾದಿ ಮಹಾಸಭಾನ ನಾನು ಮುಂದುವರಿಸ್ಕೊಂಡು ಹೋಗ್ಬೇಕು. ನಾನು ನನ್ನ ಆ ಜಾಗದಲ್ಲಿ ಕೂರಿಸಿರೋ ನನ್ನ ಮಹಾ ಬಂಧುಗಳಿಗೆ ಎಲ್ಲರಿಗೂ ನಾನು ಧನ್ಯವಾದಗಳು ಹೇಳ್ತೀನಿ. ಅವ್ರಿಗೆ ಬಹುದೊಡ್ಡ ಕೆ ಶಿವರಾಮ್ ಅವ್ರಿಗೆ ಬಹುದೊಡ್ಡ ಕನಸು ಆಸೆಗಳಿತ್ತು. ನನ್ನ ಜನ ಸಂಘಟಿತರಾಗಬೇಕು, ಅವ್ರಿಗೆ ಎಲ್ಲ ಸೌಲಭ್ಯಗಳು ಸಿಗಬೇಕು ಅಂತ ಬಹುದೊಡ್ಡ ಆಸೆ ಕನಸುಗಳನ್ನೆಲ್ಲ ಹೊತ್ತಿದ್ರು. ಆದ್ರೆ ಅವರು ಅದರ ಅರ್ಧದಲ್ಲೇ ಅವರು ಹೋಗ್ಬಿಟ್ರು. ಅದನ್ನ ನಾನಿವಾಗ ಕೈಗೆತ್ಕೊಂಡು ನಾನು ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ಮಾಡ್ತಾ ಇದ್ದೀನಿ. ನಾನೆಲ್ಲ ನನ್ನ ಬಂಧುಗಳ ಹತ್ರ ನಾನು ಕೇಳ್ಕೊತೀನಿ ಏನಂತಂದ್ರೆ, ನೀವು ಎಲ್ಲ ಪ್ರತಿ ಹಳ್ಳಿಗಳಿಗೂ ಹೋಗಿ ಜನಗಳಿಗೆ ನೀವು ಹೋಗಿ ತಲುಪಿ ಆ ಜನಗಳ ಸಮಸ್ಯೆಗಳನ್ನ ಕೇಳಿ. ನಮ್ಮ ಸರ್ಕಾರದಿಂದ ಒಳ್ಳೊಳ್ಳೆ ಸ್ಕೀಮ್ಗಳಿದೆ, ಆ ಸ್ಕೀಮ್ಗಳ ಬಗ್ಗೆ ಅವ್ರಿಗೆ ಅರಿವನ್ನ ಮೂಡಿಸಿ, ಅವ್ರಿಗೆಲ್ಲ ತಿಳುವಳಿಕೆ ಮೂಡಿಸಿ, ಸರ್ಕಾರದಿಂದ ಏನು ಅನುದಾನಗಳು ಬಿಡುಗಡೆ ಆಗುತ್ತೆ ಅದ್ರ ಬಗ್ಗೆ ಅವ್ರಿಗೆ ತಿಳುವಳಿಕೆ ಮೂಡಿಸಿ, ಅರ್ಜಿಗಳು ಹಾಕ್ಸಿ, ಪ್ರತಿಯೊಬ್ಬ ಅಧಿಕಾರಿಗೆ ಒಳ್ಳೊಳ್ಳೆ ಅಧಿಕಾರಿಗಳಿದ್ದಾರೆ. ಈ ಬಾಗಲಕೋಟೆಯಲ್ಲಿ ನಾನು ಜಾನಕಿ ಮೇಡಮ್ನವ್ರನ್ನ ಭೇಟಿಯಾದೆ. ಒಳ್ಳೆ ಕೆಲಸಗಾರರು ಅಂತ ಕೇಳ್ಪಟ್ಟೆ. ಭೇಟಿಯಾಗಿ ಅಧಿಕಾರಿಗಳನ್ನೆಲ್ಲ ಭೇಟಿಯಾಗಿ ಅವ್ರ ಹತ್ರ ಏನ್ ಕೆಲ್ಸಗಳಾಗ್ಬೇಕಾಗಿದೆ ಅದನ್ನ ಮಾಡಿ ಜನಗಳ ಹತ್ರ ಹೋಗಿ ತಲುಪಿ ಅವ್ರ ಸಮಸ್ಯೆಗಳನ್ನ ಕೇಳಿ ಅಂತ ನನ್ನ ಪ್ರತಿ ಮೀಟಿಂಗ್ ಅಲ್ಲೂ ನಾನು ಅದನ್ನೇ, ಎಲ್ಲಾ ಜಿಲ್ಲೆಯಲ್ಲಿ ಬಂದಾಗ ನಾನು ಪ್ರತಿ ಮೀಟಿಂಗ್ ಅಲ್ಲಿ ಅದನ್ನೇ ಹೇಳ್ತೀನಿ. ಆಗ ಆ ತರ ನಮ್ಮ ಸಂಘಟನೆ ನಾನು ಮುಂದುವರ್ಸ್ಕೊಂಡು ಹೋಗ್ಬೇಕು. ನನ್ನ ಬಂಧುಗಳೆಲ್ಲ ಸಂಘಟಿತರಾಗಬೇಕು ಅಂತ ನಾನು ಬಯಸ್ತೀನಿ. ಮತ್ತೆ ಹೆಚ್ಚು ಹೆಚ್ಚು ಸದಸ್ಯರಾಗಿ ಅಂತ ನಾನು ಈ ಮೂಲಕ ಕೇಳ್ಕೊತೀನಿ. ಮತ್ತೆ ರಾಜ್ಯದಲ್ಲಿ ನಾನು ಇವಾಗ ಆಲ್ರೆಡಿ ಹಾಸನ ಜಿಲ್ಲೆ ಹೋಗಿದ್ದೀನಿ, ಚಾಮರಾಜನಗರ ಹೋಗಿದ್ದೀನಿ, ಇವತ್ತು ಬಾಗಲಕೋಟೆ, ಹೀಗೆ ಪ್ರತಿ ಒಂದೊಂದು ಜಿಲ್ಲೆಯಲ್ಲಿ ನಾನು ಮೀಟಿಂಗ್ ಮಾಡ್ಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಆಲೂರಲ್ಲಿ ಮಾಡಿದ್ದೀನಿ, ಹಾಸನ. ಈ ಸಮಾಜ ಬಂಧುಗಳು ಯಾವ್ದು ಕೊನೆಯದಾಗಿ ಯಾವ್ದು ರೀತಿ ಸಂದೇಶ ಕೊಡ್ತಾರೆ? ಛಲವಾದಿ ಬಂಧುಗಳು ಯಾವ ರೀತಿ ಸಂದೇಶ ಕೊಡ್ತಾರೆ? ಅದೇ ನಾನು ನನ್ನ ಛಲವಾದಿ ಬಂಧುಗಳಲ್ಲಿ ನಾನು ಕೇಳ್ಕೊಳ್ತೀನಿ ಏನಂತಂದ್ರೆ,
ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಕನಸು. ಎಲ್ಲರೂ ಒಗ್ಗಟ್ಟಾಗಿ ಸಂಘಟಿತರಾಗಿ ವಿದ್ಯಾವಂತರಾಗಿ ಅನ್ನೋ ಒಂದು ಸಂದೇಶ ಅವರಲ್ಲಿತ್ತು. ಅದನ್ನ ನಾವ್ ಯಾರು ರೀಚ್ ಮಾಡ್ತಾ ಇಲ್ಲ. ಮುಖ್ಯವಾಗಿ ನಾವೆಲ್ಲರೂ ಒಗ್ಗಟ್ಟಾಗ್ಬೇಕು. ಮೊದಲು ನಾವೆಲ್ಲರೂ ಒಗ್ಗಟ್ಟಾಗೋಣ. ಒಗ್ಗಟ್ಟಾದ್ರೆ ನಾವು ಈ ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶವನ್ನು ಕೊಡ್ಬೋದು, ಸಮಾಜವನ್ನು ಕಟ್ಟುವಂತ ಕೆಲಸ ಆಗುತ್ತೆ. ಅದಕ್ಕೆ ನನ್ನ ಬಂಧುಗಳೆಲ್ಲರ ಹತ್ರ ನಾನು ಕೇಳ್ಕೊಳ್ಳೋದು, ಮೊದಲು ನಾವು ನಮ್ಮಲ್ಲಿ ಏನೇ ಇದ್ರೂ ನಾವೆಲ್ಲರೂ ಒಂದಾಗ್ಬೇಕು ಅನ್ನೋ ಒಂದೇ ಒಂದು ನನ್ನ ಸಂದೇಶನ ಕೊಡೋದು. ನಾವು ಒಗ್ಗಟ್ಟಾದ್ರೆ ಮಾತ್ರ, ನಾವು ಒಗ್ಗಟ್ಟಿನಲ್ಲಿ ಬಲ ಇದೆ ಅನ್ನೋ ತರ ನಾವೆಲ್ಲರೂ ಮೊದಲು ಒಗ್ಗಟ್ಟಾಗ್ಬೇಕು ಅಂತ ನನ್ನ ಬಂಧುಗಳಲ್ಲಿ ನಾನು ಕೇಳ್ತೀನಿ. ಇವಾಗ ಚಲುವಾದಿ ಮಹಾಸಭಾ ಸಂಘಟನೆ 2 ಸಂಘಟನೆ ಆಗಿದೆ. ಯಾಕೆ ಆಗಿದೆ? ಸಂಘಟನೆ ಒಂದು ಸಿದ್ದಯ್ಯ ಅವ್ರದ್ದು ಸಂಘಟನೆ, ಕೆ ಶಿವರಾಮ್ ಸಾಹೇಬ್ರ ಸಂಘಟನೆ, ಚಲುವಾದಿ ಒಳಗೆ 2 ಬಣ ಆಗಿದೆ. ಇದಕ್ಕೇನು ಹೇಳ್ತಾರೆ? ನೀವು ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಜನಗಳಲ್ಲಿ ಅದು ತುಂಬಾ ಒಳ್ಳೆ ಗೊಂದಲನೂ ಇದೆ ಅಂತ ನಾನು ಅನ್ಕೋತೀನಿ. ಛಲವಾದಿ ಮಹಾಸಭಾ ದೊಡ್ಡ ಆಸೆ ಕನಸುಗಳನ್ನ ಒತ್ತಿ ಕೆ ಶಿವರಾಮ್ ಅವರು ಇದನ್ನ ಕಟ್ಟಿದ್ರು. ಎಲ್ಲ ನಮ್ಮ ಬಂಧುಗಳೆಲ್ಲ ಸಾಕಷ್ಟು ಜನ ಎಲ್ಲ ಇಲ್ಲಿ ಸದಸ್ಯರಿದ್ದಾರೆ. ಈಗ 3 ವರ್ಷದ ಕೆಳಗೆ ಎಲೆಕ್ಷನ್ ಆಯ್ತು. ಆ ಎಲೆಕ್ಷನ್ ಅಲ್ಲಿ ಎಲೆಕ್ಟ್ ಆದ ಬಾಡಿ ಈ ಛಲವಾದಿ ಮಹಾಸಭಾ. ನಾನು ಈ ಮೂಲಕ ಹೇಳ್ತೀನಿ, ನಮ್ಮ ಮಾನ್ಯ ಮಾದೇವಪ್ಪ ಸಾಹೇಬ್ರು ಹೇಳಿದ್ರು ಎಲ್ಲರೂ ಒಗ್ಗಟ್ಟಾಗಿ ಅಮ್ಮ ಅಂತ ಹೇಳಿದ್ರು. ನಾನು ಅವ್ರ ಮಾತಿಗೆ ಗೌರವ ಕೊಟ್ಟು, ಸರ್ ಅದು ನನ್ನಿಂದ ಆಗಲ್ಲ ಸರ್, ಅದು ಆ ಕೆಲ್ಸನ ತಾವೇ ಮಾಡ್ಬೇಕು ಸರ್ ಅಂತ ನಾನು ಮಾದೇವಪ್ಪ ಸಾಹೇಬ್ರ ಹತ್ರ ಹೇಳ್ಬಿಟ್ಟು ಬಂದೆ. ನನ್ನ ಯಾವ ಅಭ್ಯಂತರವೂ ಇಲ್ಲ. ಎಲ್ಲರೂ ನನ್ನ ಸಹೋದರರೇ, ಎಲ್ಲರೂ ನನ್ನ ಬಂಧುಗಳೇ. ನನ್ನ ಆಸೆನೂ ಅದೇನೆ, ಎಲ್ರು ಒಂದಾಗಿ ಒಗ್ಗಟ್ಟಾಗಿ ಹೋಗ್ಬೇಕು. ನಾವೆಲ್ಲ ಒಗ್ಗಟ್ಟಾದ್ರೆ ನಾವು ಒಂದು ಒಳ್ಳೆ ಸಂದೇಶನ ನಮ್ಮ ಜನಗಳಿಗೆ ಕೊಟ್ಟು ಒಂದು ಒಳ್ಳೆ ಸಮಾಜವನ್ನು ಕಟ್ಟೋಕ್ ಸಾಧ್ಯ ಅಂತ ನಾನು ಹೇಳ್ತೀನಿ. ನಾನು ಎಲ್ಲರೂ ಒಂದಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ಏನಾದ್ರೂ